ನಮಸ್ಕಾರ, ಗುಡ್ ಮಾರ್ನಿಂಗ್. ಹೊಸ ದಿನದ ಹೊಸ ಪ್ರಯಾಣಕ್ಕೆ ಸ್ವಾಗತ. ಈಗ ನಾವು ಲಕ್ನೋದಿಂದ ಹೊರಡ್ತಾ ಇದ್ದೇವೆ. ಇನ್ನು ರಾತ್ರಿ ಲಕ್ನೋಗೆ ಬಂದಿದ್ದು, ಬಟ್ ಏನು ವಿಡಿಯೋ ಮಾಡೋ ಸ್ಥಿತಿನಲ್ಲಿ ಇರಲಿಲ್ಲ. ರೂಮು ಅಷ್ಟು ಚೆನ್ನಾಗಿರಲಿಲ್ಲ, ರಸ್ತೆ ಕೂಡ ಕತ್ಲೆ 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 ಕತ್ಲೆ. ಎಕ್ಸ್ಪ್ರೆಸ್ ವೇನಲ್ಲಿ ಲೈಟು ಅನ್ನೋದೇ ಇರಲಿಲ್ಲ. ಏನು ತೋರಿಸೋಣ, ಏನು ಮಾತಾಡೋಣ, ಏನೂ ಇಲ್ಲ. ಖಾಲಿ ಗದ್ದೆಗಳ ಮಧ್ಯೆ ರೋಡ್ ತೆರೀತಾರೆ ಅಷ್ಟೇ. 300 ಚಿಲ್ಲರೆ ಕಿಲೋಮೀಟ್ರ್ ಎಕ್ಸ್ಪ್ರೆಸ್ ವೇ. 330 ರೂಪಾಯಿ ಕೊಟ್ಟು ಲಕ್ನೋ ಬಂದಿದ್ದು ಆಯಿತು, ಉಳಿದಿದ್ದು ಆಯಿತು, ರಾತ್ರಿ ಊಟ ಮಾಡಿದ್ದು ಆಯಿತು, ಈಗ ಬೆಳಗ್ಗೆ ಹೊರಟಿದ್ದು ಆಯಿತು. ಈಗ ಸಮಯ 8 ಆಗ್ತಾ ಬಂತು. 8 ಆಯಿತು. ಹೋಗ್ತಾ 2 ಗಂಟೆ ಆಗುತ್ತೆ. ಆಗುವೆ ಆರಾಮಾಗಿ 2-2:30 ಆಗುತ್ತೆ. ವಾರಣಾಸಿಗೆ ಹೊರಟಿದ್ದೀವಿ. ಇಲ್ಲಿಂದ ವಾರಣಾಸಿಗೆ ಹೋಗಿ ಅಲ್ಲಿ ರೂಮ್ ಮಾಡಿಬಿಟ್ಟು ಅಲ್ಲಿ ಉಳಿದು ಇವತ್ತು ರಾತ್ರಿ ದರ್ಶನ ಮಾಡಿ ಕಾಶಿ ವಿಶ್ವನಾಥಂದು, ನೆಕ್ಸ್ಟ್ ಒಂದು ಗಂಗಾ ಆರತಿ ಒಂದು ಕವರ್ ಮಾಡಿ ನೋಡಿಬಿಟ್ಟು ಧನ್ಯರಾಗಿ ರೂಮಲ್ಲಿ ಹೋಗಿ ಊಟ ಮಾಡಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಆರಾಮಾಗಿ ನಾಳೆ 3 ಅವರ್ ಜರ್ನಿ ಅಷ್ಟೇ. ನಾಳೆ 2 ದಿವಸಕ್ಕೆ ಭಾಳ ಕಮ್ಮಿ ಜರ್ನಿ, ನಾಳೆ ಇನ್ನೂ ಕಮ್ಮಿ. 3 ಅವರಿಗೆ ನಾವು ಪ್ರಯಾಗ್ರಾಜ್ ಸೇರ್ತೀವಿ ಹೋಗಿ. ಅಂದರೆ ಬೆಳಗ್ಗೆ 7-8 ಗಂಟೆಗೆ ಹೊರಟ್ರು 11 ಗಂಟೆಗೆ ಹೋಗ್ತೀವಿ, ರೂಮ್ ಮಾಡ್ತೀವಿ. ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಸ್ವಲ್ಪ ತಿರುಗಾಡಿಬಿಟ್ಟು ರೆಸ್ಟ್ ಮಾಡಿ ನಾಡಿದ್ದು ಬೆಳಗ್ಗೆ ಹೊರಡೋ ಅಂದಾಜಿದೆ. ಅಂದರೆ ಶನಿವಾರ ಬೆಳಗ್ಗೆ ನಾವು ಹೊರಡೋಣ ಅಂತಿದ್ದೀವಿ. ಶನಿವಾರ ಬೆಳಗ್ಗೆ ಹೊರಟ್ರೆ ಸಂಡೇ ರಾತ್ರಿ ಹೋಗೋಣ ಅಂತ ನನ್ನ ಐಡಿಯಾ. ಬಟ್ ಇವನು ಸೋಮವಾರ ಹೋಗೋಣ, ಒಂದು ನೈಟ್ ಎಕ್ಸ್ಟ್ರಾ ಸ್ಟೇ ಮಾಡೋಣ ಎಲ್ಲಾದರೂ ಅಂತಿದ್ದಾನೆ. ಓಕೆ, ನೋಡೋಣ. ದಟ್ಸ್ ಆಲ್ಸೋ ಓಕೆ. ಸೊ ಇದು ಲಕ್ನೋದ ಬೀದಿಗಳು ಭಾಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಇದು ಈಗಾಗಿದ್ದ ಮೊದಲಾಗಿದ್ದ ಗೊತ್ತಿಲ್ಲ. ಮೊದಲು ನಾನು ಭಾಳ ವರ್ಷ ಸಮಯ ಮೊದಲು ಬಂದಿದ್ದೆ, 25 ವರ್ಷ 30 ವರ್ಷ ಮೊದಲು ಬಂದಿದ್ದೆ. ಆವಾಗ ಏನಿರಲಿಲ್ಲ, ಎಲ್ಲ ಹಾಳು ಗುಡ್ಡ ಮೈದಾನ, ಎಲ್ಲ ಸ್ಲಮ್ಸು. ಈಗ ಭಾಳ ಡೆವಲಪ್ ಆಗಿದೆ. 30 ವರ್ಷಕ್ಕೂ ಈಗೂ ಭಾಳ ಡಿಫ್ರೆನ್ಸ್ ಇರೋದ್ವೆ. ಒಟ್ಟಿನಲ್ಲಿ ಹೀಗಿದೆ ನಮ್ಮ ಪ್ರಯಾಣ. ನಮಸ್ಕಾರ. ಲಕ್ನೋದಿಂದ ವಾರಣಾಸಿ ಹೈವೇನಲ್ಲಿ ಮೊದಲನೇ ಟೋಲ್ ಕ್ರಾಸ್ ಮಾಡ್ತಾಯಿದ್ದೀವಿ. ಯಾವ ಟೋಲು ಅಂತ ಹೆಸರು ಗೊತ್ತಿಲ್ಲ, ನೋಡಿಲ್ಲ ಅರ್ಜೆಂಟಲ್ಲಿ. ಯಾವುದೋ ಒಂದು ಟೋಲು. ಇಲ್ಲಿಂದ 245 ಕಿಲೋಮೀಟ್ರ್ ತೋರಿಸ್ತಾ ಇದೆ ವಾರಣಾಸಿ. ನೋಡೋಣ, ಸಾಯಂಕಾಲ ಮಧ್ಯಾಹ್ನ 2 ಗಂಟೆ 3 ಗಂಟೆ ಅಂತೂ ಆಗೋದಕ್ಕೆ ಪಕ್ಕ ಗ್ಯಾರಂಟಿ. ಇಲ್ಲಿ ವಾಶ್ರೂಮಿಂದೆಲ್ಲ ಇದೆಯಲ್ಲ, ವಾಶ್ರೂಮಿಗೆ ಹೋಗಿ ನಿಂತಿದ್ದೀವಿ. ಅವನು ಹೋಗಿದ್ದಾನೆ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಂಗಡಿ ಹೋಟ್ಲು ಗಿಟ್ಲು ಏನೂ ಕಾಣ್ತಾ ಇಲ್ಲ. ಒಂದು ನೋಡಬೇಕಿನ್ನು ಮುಂದೇನೋ ಸಿಗುತ್ತೆ ಅಂತ. ಸಿಕ್ಕಿದಾಗ ಸಿಗೋಣ. ಓಕೆ, ನಮಸ್ಕಾರ. ಈ ಹೋಟ್ಲಲ್ಲಿ ನಿಂತಿದ್ವಿ, 56 ಹೈವೇ ಕಿಂಗ್ ರೆಸ್ಟೋರೆಂಟ್. ಊಟ ಮಾಡಿ ಆಯಿತು. ಫಿಕ್ಸ್ ತಾಲಿ ತಿಂದು ಹೊರಡ್ತಾ ಇದ್ದೀವಿ. ಊಟ ಮುಗೀತು. ಹೊಟ್ಟೆ ಫುಲ್ ಆಯಿತು. ಊಟ ಸೂಪರಾಗಿತ್ತು. ವಿಡಿಯೋ ಮಾಡೋಕ್ಕಾಗಿಲ್ಲ, ಹೊಟ್ಟೆ ಹಸಿದಾಯಿತು. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ವಿಡಿಯೋ ಮಾಡೋಕ್ಕೂ ಪುರ್ಸೊತ್ತಿಲ್ಲ. ಇಲ್ಲಿ ಯಾರೋ ನೇತಾ ಅವ್ರು ಬಂದಿದ್ರು, ಯಾರು ಗೊತ್ತಿಲ್ಲ. ಯಾರೋ MLA ಇರಬೇಕು. ಗನ್ಮ್ಯಾನ್ ಜೊತೆ ಎಲ್ಲ ಓಡಾಡ್ತಿದ್ರು. ಬಂದು ಕೇಳ್ತಾರೆ, ಗುಜರಾತಿಂದ ಬಂದ್ರಾ ಅಂತ. ಹಾಂ ಅಂದೆ. ಎಷ್ಟು ಕಿಲೋಮೀಟ್ರ್ ಆಯಿತು? ಹೆಂಗೆ 1,100 ಕಿಲೋಮೀಟ್ರ್ ಆಯಿತು. ಅಂದರೆ ಖುಷಿ ಆದರು. ಆಗಲಿ ಬೈಕ್ ತಗೊಂಡು ಎಲ್ಲ ಯಾತ್ರೆ ಮಾಡ್ತಿದ್ದಾರಲ್ಲ ಅಂತೇಳಿ. ಹಿಂಗಿದ್ದು ಯಾರೋ BJP ಅವರು ಅನಿಸುತ್ತೆ. ಯಾಕಂದರೆ BJPದು ಫ್ಲ್ಯಾಗ್ ಇತ್ತು ಇದರಲ್ಲಿ, ಫಾರ್ಚುನರಲ್ಲಿ. ನೇತಾಜಿ ನನ್ನ ಬ್ಯಾಗಿಂದ ಇದಾಗ್ತಾ ಇದೆ. ಬ್ಯಾಗಿಂದು ಇದು ತೆಗೆದೋಗ್ಬಿಟ್ಟಿದೆ. ಹಾಕ್ಕೊಳ್ಬೇಕು. ಅವನು ಹಾಕ್ಕೊಂಡಿಲ್ಲ ಅವನು ಸರಿಯಾಗಿ. ಈಗ ಒಂದು ಕಡೆ ರೂಮ್ ಬುಕ್ ಮಾಡಿದ್ದೀವಿ. ಅಲ್ಲಿ ಒಂದು ಹೋಮ್ ಸ್ಟೇ. ಅದು ಅಲ್ಲಿಂದ 1.5 ಕಿಲೋಮೀಟ್ರ್ ಇದೆಯಂತೆ ದೇವಸ್ಥಾನ. ಸೊ
ಆದ್ದರಿಂದ ಹತ್ರ ಇರುತ್ತೆ, ಓಡಾಡ್ಕೊಂಡು ನಡೆದಾಡ್ಕೊಂಡಿರ್ಬೋದು ಬೇಕಾದ್ರೆ. ಇಲ್ಲ ಅಂದರೆ ಈ ರಿಕ್ಷಾದಲ್ಲಿ ಹೋಗ್ಬೋದು. इधर कुछ जौनपुर पुलिस वाले का कुछ प्रोग्राम होगा शायद, पता नहीं. बैरिकेड बोर्ड लगाया है, जौनपुर जिला स्टार्ट हो जाए शायद, जो भी है. ಒಂದು ಕಡೆ ರೂಮ್ ಬುಕ್ ಮಾಡಿದ್ದೀವಿ ನಾವು ಇದರಲ್ಲಿ, ಯಾವುದರಲ್ಲಿ, ನಮ್ಮ ವಾರಣಾಸಿಯಲ್ಲಿ ರೂಮ್ ಬುಕ್ ಆಗೋಗಿದೆ. 1800 ರೂಪಾಯಿ ಏನೋ ಹೇಳಿದ್ರು ಅವರು. ಕಾಂಟ್ಯಾಕ್ಟ್ ನಂಬರೆಲ್ಲ ಸಿಕ್ತು. ಫೋನಲ್ಲೇ ಮಾಡಿ ಬುಕ್ ಮಾಡಿದ್ದೀವಿ. ನೆಕ್ಸ್ಟ್ ಅಲ್ಲಿ ಹೋಗಿ ಉಳಿದ್ಬಿಟ್ಟು ದರ್ಶನ ಮಾಡಿ ನಾಳೆ ಗಂಗಾರತಿ ಒಂದು ಸಾಯಂಕಾಲ ನೋಡಿಬಿಟ್ಟು ನಾಳೆ ಪ್ರಯಾಗರಾಜ್ ಹೋಗೋಣ ಅಂತಿದೆ. ಇಲ್ಲಿಂದ 100 ಕಿಲೋಮೀಟರ್ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ತೋರಿಸ್ತಾ ಇದೆ, ಏನೋ ಗೊತ್ತಿಲ್ಲ. ರೆಡ್ ಲೈನ್ ತೋರಿಸ್ತಾ ಇದೆ ಗೂಗಲಲ್ಲಿ, ಏನು ಅಂತ ಗೊತ್ತಿಲ್ಲ. बदलापुर, हाँ इधर भी है बदलापुर. ओके, बदलापुर इधर है कि महाराष्ट्र में भी है कि पुणे वाले रोड पे. अच्छा है ರೋಡ್, ಏಕ್ದಮ್ ಮಕ್ಕನೇ. ದರ್ಶನ ಮಾಡಿ ರಾತ್ರಿ ಗಂಗಾರತಿ ನೋಡಿಬಿಟ್ಟು ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೊರಡ್ಬೇಕು ಆರಾಮಾಗಿ. ಅದು 3 ಅವರ್ ಜರ್ನಿ ಅಷ್ಟೇ. ನಾಳೆಯಿಂದ ಪ್ರಯಾಗರಾಜ ಸ್ನಾನ ಮಾಡಿ ನಾಡಿದ್ದು ಬೆಳಗ್ಗೆ ಊರಿಗೆ ವಾಪಸ್ಸು ಹೊರಡಬೇಕು. ವಾಪಸ್ಸು ಅಹಮದಾಬಾದ್ ಕಡೆಗೆ ಹೊರಡಬೇಕು. 2 ನೈಟ 3 ನೈಟ ಗೊತ್ತಿಲ್ಲ, 2 ನೈಟ 1 ನೈಟ ಗೊತ್ತಿಲ್ಲ, ಹಾಲ್ಟ್ ಮಾಡಬೇಕಾಗತ್ತೆ. ಓಕೆ, ಹೆಂಗಾದ್ರೂ ನಡೆಯುತ್ತೆ. ನಾನಂತೂ 2 ನೈಟಿಗೆ 1 ನೈಟ್ ಹಾಲ್ಟ್ ಮಾಡಿ 2 ದಿವಸ ಹೋಗ್ಬಿಡೋಣ ಅಂತಿದ್ದೀನಿ. ಬಟ್ ಅವನಿಗೇನೋ ಮೋಸ್ಟ್ಲಿ ಪ್ರಾಬ್ಲಮ್ ಅನಿಸುತ್ತೆ. 1 ನೈಟ್ ಜಾಸ್ತಿ ಬಿಡೋಣ ಅಂತಿದ್ದಾನೆ. ಓಕೆ, ಇಟ್ಸ್ ಓಕೆ, ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಹೊರಟು ಆರಾಮಾಗಿ ಹೋಗಿ ರೆಸ್ಟ್ ಮಾಡಿಕೊಂಡು. ಈ ರೋಡ್ ಬಗ್ಗೆ ಹೇಳ್ಬೇಕು ಅಂದರೆ, ನಮಗೆ ಬೆಳಗ್ಗೆ ಲಕ್ನೋದಿಂದ ರೋಡ್ ಚೆನ್ನಾಗಿದೆ, ನೋ ಡೌಟ್. ರೋಡ್ ಸೂಪರ್ ಆಗಿದೆ. ಬಟ್ ಇಲ್ಲಿ ಓಡಿಸೋರಿದಾರಲ್ಲ, ಯದ್ವಾತದ ಓಡಿಸ್ತಾರೆ. ಏನು ರೂಲ್ಸ್ ಇಲ್ಲ, ಫೀಸ್ ಇಲ್ಲ, ಏನು. ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳು ಯಾವ ಥರ ಓಡಿಸ್ತಾರೆ ಅಂದರೆ, ವಾ, ಯಾವಾಗ ರೈಟಿಗೆ ಬರ್ತಾರೆ, ಯಾವಾಗ ಲೆಫ್ಟಿಗೆ ಬರ್ತಾರೆ, ಯಾರಿಗೂ ಇಂಡಿಕೇಟರ್ ಇಲ್ಲ, ಪಂಡಿಕೇಟರ್ ಇಲ್ಲ, ನುಗ್ತಾ ಇರೋದೆ. ಅದಕ್ಕೆ ಯು ಪಿನಲ್ಲೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು. ಎಲ್ಲಿ ನೋಡ್ಕೊಂಡು ಓಡಿಸ್ಬೇಕು. 100 ಮೇಲೆ ಹೋಗಂಗೆ ಇಲ್ಲ ಇಲ್ಲಿ. 100 ಮೇಲೆ ಹೋದರೆ ಮಧ್ಯದಲ್ಲಿ ಏನಾದ್ರು ಒಂದು ಬರ್ತಾರೆ. ಏನು ಮಾಡೋದು ಹೇಳಿ. ಇಂಥ ರೋಡಿಗೆ ರೂಲ್ಸ್ ಫಾಲೋ ಮಾಡಲ್ಲ ಅಂದರೆ ಹೆಂಗೆ ಕತೆ. ಏನು ರೋಡ್ ಗೊತ್ತಾ, ಬೆಂಗಳೂರು ನೈಸ್ ರೋಡ್ ಇದೆ, ನೈಸ್ ರೋಡು. ಸ್ಟ್ರೈಟ್ ಸ್ಟ್ರೆಚ್ ಸಿಗುತ್ತೆ. 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಫುಲ್ ಸ್ಟ್ರೆಚ್ಚು. ಆ ಟೈಮಲ್ಲಿ ಎಳೆದು ಬಿಡೋಣ ಅಂದರೆ ಈ ಮಧ್ಯದಲ್ಲಿ ಬಂದು ನುಗ್ಗಿ ಬಿಡ್ತಾರೆ. ಈ ಕಾರ್ನವ್ರು ಇಂಡಿಕೇಟರ್ ಇಲ್ಲ, ಪಂಡಿಕೇಟರ್ ಇಲ್ಲ. ಆಯ್ತು, ಏನು ಮಾಡೋದು ಹೇಳಿ. ಆದಷ್ಟು ಮಟ್ಟಿಗೆ ಕೇರ್ಫುಲ್ಲಾಗಿ ಓಡಿಸ್ತಾ ಇದ್ದೀವಿ. ಓಕೆ, ಸಿಗೋಣ. ರೂಮಿಗೆ ಹೋಗ್ಬಿಟ್ಟು ಅಲ್ಲಿವರೆಗೆ ಏನು ವೀಡಿಯೋ ಮಾಡಲ್ಲ. ಏನು ಸುಮ್ಮನೆ ಹೋಗ್ತಾ ಇರ್ತೀನಿ, ಹಾಡು ಕೇಳ್ಕೊತಾ ಹೋಗ್ತಾ ಇರ್ತೀನಿ ಅಷ್ಟೇ. ಕನ್ನಡ ಹಾಡುಗಳು ಕೇಳಬೇಕು, ಮಜಾ ಅದೇ. ಹಳೆ ಹಾಡುಗಳು, 80s 90s ಹಾಡುಗಳು. SP ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್, PB ಶ್ರೀನಿವಾಸ್, ವಿಷ್ಣುವರ್ಧನ್ ಹಿಡ್ಸು, ಅಂಬರೀಷ್ ಹಿಡ್ಸು, ರಾಜ್ಕುಮಾರ್ ಹಿಡ್ಸು, ಇವೇ ನಮ್ಮದು ಫೇಮಸ್ಸು ಹಳೇ ಕಾಲದ ಹಾಡುಗಳು. ಇಲ್ವಾ ಕ್ಲಾಸಿಕಲ್ ಮ್ಯೂಸಿಕ್, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಕೊಂಡು ಹೋಗ್ತಾ ಇರೋದಷ್ಟೇ, ಯಾವುದೇ ತಲೆ ಬಿಸಿ ಇಲ್ಲ. ಸರಿ, ಇನ್ನು ಹೋಟೆಲ್ ಸಿಗೋಣ, ಅಲ್ಲಿವರೆಗೆ ಹಾಡು ಕೇಳ್ತೀನಿ. ಓಕೆ, ಬಾಯ್. ವಾರಣಾಸಿ ಸಿಟಿ ಎಂಟ್ರ್ ಆಗಿಟ್ಟಿದ್ದೀವಿ. ಇಲ್ಲಿಂದ 32 ನಿಮಿಷ ತೋರಿಸ್ತಾ ಇದೆ. 6 ಕಿಲೋಮೀಟ್ರ್ 32 ನಿಮಿಷ ತೋರಿಸ್ತಾ ಇದೆ. ಲೆಕ್ಕ ಹಾಕು. ತಿರುಗಿಸ್ತಾ ಇದೆ. ಗೂಗಲ್ ನೋಡ್ಬಿಟ್ಟು ಹೋಗ್ಬೇಕಷ್ಟೇ, ಮತ್ತಿನೇನು. ಸ್ಟೇ ಇರೋದು ಹತ್ರ ಬರ್ತಾ ಇದೆ, ಇನ್ನೇನು ಜಾಸ್ತಿ ದೂರ ಇಲ್ಲ. आयो, जिंदगी का कड़वी सत्य और असली सच है ये लाली घाट पे. ये देखो, अघोरी बाबाओं का सब पूजा चल रही है. ಇಲ್ಲಿ ಬೋಟ್ ಸರ್ವಿಸು ಇದೆ. ಒಂದು ಘಾಟಿಂದ ಇನ್ನೊಂದು ಘಾಟಿಗೆ ಹೋಗಬೇಕು ಅಂದರೆ ಡಬಲ್ ಡೆಕ್ಕರ್ ಎಲ್ಲ ಇದೆ ನೋಡಿ, ಸೂಪರ್ ಆಗಿದೆ. ಭಾಳ ವ್ಯವಸ್ಥೆ ಸಖತ್ತಾಗಿದೆ. ಪಬ್ಲಿಕ್ ಸಿಕ್ಕಾಪಟ್ಟೆ ಇದೆ.
ತುಂಬ ಚೆನ್ನಾಗಿದೆ. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಆರತಿ ಮಾತ್ರ ಮಿಸ್ ಮಾಡ್ಕೋಬೇಡಿ, ಭಾಳ ಚೆನ್ನಾಗಿದೆ. ರೋಮಾಂಚನ ಒಂಥರ. ವಾಟ್ಸಪ್ ವಿಡಿಯೋ ಕಾಲ್ ಇತ್ತು, ಫೋನ್ ಮಾಡ್ತೀನಿ ಪಟಾಪಟ್ಟು.